ಒಂದು ವರ್ಷದಿಂದ ಹಾಸ್ಟ್ಲಾಗದೀನಿ. ನಾನು ಹಿಂಗಿರ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಶಿಂಬಿಳ್ಡ್ಯಾಗ ನಂಗಿರ್ಬೇಕಂತ ಅನ್ಕೊಂತೀನಿ. ಅವ್ನು ಹೆಂಗದ್ಯಾನ ಅಂದರೆ ಅಲ್ಲು ಬೆಳ್ಳಗದ್ಯಾವ, ಮುಕ್ಕಳು ಕರ್ರಗೈತೆ. ನನಗೆ ಇಷ್ಟ ಅಂದರೆ ಬಾಯ್ ಶಿಂಬಳ ಶಿಂಬಳಿನಾಗ್ಯಾವ ತಗೈ 20 ರೂಪಾಯಿ. ಏಯ್ ಹಳೆ ಬಾಕಿ ಯಾವಾಗ ಕೊಡ್ತಾನೆ ಕೇಳು. ಈಗ ನಾನು ಕಾಲೇಜ್ ಬಿಟ್ಬಿಟ್ಟಿದ್ದೀನಿ. ಹಳೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಚಿತ್ರ ಬಿಡಿಸಿ ಹಾಕ್ತಿದ್ದೆ. ಅದೇ ನನ್ನ ಕ್ರಿಯೇಟಿವಿಟಿ. 1 ವರ್ಷ ಶಾಲೆಗೆ ಹೋಗೀನಿ. ಈಗ ನಾನು ಶಾಲೆ ಬಿಟ್ರೆ ಆಟ ಓಡ್ಸೋಕತ್ತಾರ. ನಾನು ಏನಾರು ಆಟ ಓಡಿಸಿದ್ರೆ ನಾಳೆ ನನ್ನ ಮಕ್ಕಳು ಇರ್ತಾರೆ. ಆ ಮಕ್ಕಳು ನಮ್ಮಪ್ಪ ಆಟ ಓಡಿಸ್ತಿದ್ದ ಅಂತ ಟಿ ವಿ ಚಾನಲಲ್ಲಿ ಹೋಗಿ ಹೇಳ್ತಾರೆ. ಅಲ್ಲಿ ಅನ್ನಿಸ್ರಿ ಹೌದಾ ಅಂತ ಕೇಳ್ತಾರೆ. ಇದನ್ನೆಲ್ಲ ನೀವು ಮನೇಲಿ ರಾತ್ರಿ ಊಟ ಮಾಡ್ಬೇಕಾದ್ರೆ ನೋಡ್ತಿರ್ತೀರಾ. ಸುಳ್ಳು ಇದೆಲ್ಲ ಸುಳ್ಳು ಮಮ್ಮಿ, ಇದೆಲ್ಲ ಸುಳ್ಳು. ಸುಳ್ಳು. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಿನಿಮಾದಲ್ಲಿ ಬರೋ ಸೀನ್ ಥರ ಇರುತ್ತೆ ಅಂದ್ಕೊಂಡಿರ್ತೀವಿ. ನಾವು ಸುದೀಪ್ ಅಂದ್ಕೊಂಡಿರ್ತೀವಿ. ನಮ್ಮ ಪಕ್ಕದಲ್ಲಿರೋನು ಸ್ಮಾರ್ಟಾಗಿ ಹ್ಯಾಂಡ್ಸಮ್ ಬಾಯ್ ಅಂದ್ಕೊಂಡಿರ್ತೀವಿ. ಅಲ್ಲಿ ಹೋದ್ಮೇಲೆ ನಮಗೂ ಗೊತ್ತಾಗಿದ್ದು ಕೆಂಪಲ್ಲಿ ವಿಮಾಲ್ ಬಾಬು ಅಲ್ಲಿದ್ದಾನೆ ಅಂತ. ಓಹೋ ಒಲೇ ಇಮ್ಮೋನ್ ಅದಕ್ಕಂತಲೇ ಅರ್ಧ ಕಾಲೇಜ್ ಅದಕ್ಕೆ ಕೆಂಪಗಾದ ಅಂತ. ಇದು ಸಾಕಾಗಲ್ಲ ಅಂತ ನಮ್ಮಪ್ಪ ಕರ್ಕೊಂಡೋಗಿ ಹಾಸ್ಟ್ಲಿಗೆ ಬಿಡ್ತಾನೆ. ಆ ಹಾಸ್ಟ್ಲ್ ರೂಮು ಬಾತ್ರೂಮ್ಗೇನೋ ಸಣ್ಣದಾಗೈತಿ. ಅಲ್ಲೋಗಿ ಫ್ಯಾನ್ ಹಾಕ್ತೀನಿ, ಫ್ಯಾನೇ ತಿರುಗ್ತಾ ಇಲ್ಲ. ದರಿದ್ರು ನನ್ನ ಮಗಂದು. ಏನಾರ ಮಾಡಿ ತಿರುಗಿಸೋಣ ಅಂತ ಪ್ರಯತ್ನ ಪಟ್ಟು ಸ್ವಿಚ್ ಒಳಗೆ ಕೈಯಾಗಿ ತಿರುಗಿಸಿದ್ರೆ ಫ್ಯಾನ್ ತಿರುಗೋ ಸ್ಪೀಡಿಗೆ ನಾವೇ ನಿಲ್ತಾ ಇಲ್ಲ. ಓಡ್ರ ಅಯ್ಯೋ ಇವನು ಅವನ ನಮಗೆ ಕೊಡೋದು 200 ರೂಪಾಯಿ. ಅಲ್ಲಿ ಹಾಸ್ಟೆಲ್ ರೂಮ್ ನೋಡಿದ್ರೆ ಸಣ್ಣದಿದೆ. ಅದರಲ್ಲಿ ನಮ್ಮ ದೋಸ್ತ ಬೇರೆ ಇದ್ದಾನೆ. ಅವ್ನು ನೋಡೋಕೆ ಇಲ್ಚಮ್ ಥರನೇ ಇದ್ದಾನೆ. ಫಸ್ಟಿಗೆ ನೀನು 10 ರೂಪಾಯಿದು ಚಿಪ್ಸ್ ತರಬೇಡ, 5 ರೂಪಾಯಿದು ತಗೊಂಬ. 2 ಬರ್ತಾವ, ಹೊಟ್ಟೆನ ತುಂಬ್ತಾವ. ಅದ್ರಂಗೆ ಸಣ್ಣ ಚಾಕ್ಲೇಟ್ ತರಬೇಡ, ಉದ್ದನ ಚಾಕ್ಲೇಟ್ ತಗೊಂಬ, ಹೊಟ್ಟೆನ ತುಂಬ್ತಾವ. ಅಣ್ಣ ಕೇಳಕತ್ತಿದ್ದಿಲ್ಲ ಅಣ್ಣ ಅದ್ರಂಗ ಚಾ ಕುಡಿಯೋದನ್ನ ಬೇಡ. ಇದು ಚಾಕ್ಲೇಟ್ ಬರುತ್ತೆ ಕಾಫಿ ಫ್ಲೇವರಿಂದ, ಇದನ್ನೇ ತಿಂದುಬಿಡ. ಅದು ಸಾಲದಂತ ಕಾಲೇಜಲ್ಲಿ ನಮ್ಮದೇ ಒಂದು ಗ್ರೂಪ್ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಅದರಲ್ಲಿ ಬೇರೆ ನಮ್ಮ ಸೀನಿಯರ್ಸ್ ಇರೋದು ದೊಡ್ಡ ಟ್ಯಾಬರು. ಓಯ್ ನೀನ ಮಂಟು ಚಿಟಿಗೋಡಿ ಬಾ, ನನ್ನ ಗೋಡೆ ಕಬಡ ಹೋಗ್ತಾರೆ ಪ್ರೊಫೆಸರ್ ಹೊರಗೆ ಬಾ. ಅಷ್ಟೊತ್ತಿಗೆ ಸರ್ 4 ಜನ ಹುಡ್ರನ್ನೇ ಕರೆಸ್ಬಿಟ್ಟಾನ. ಏನೋ ಹೇಳಿದೆ ಹೊರಗೆ ಬಾ ಅಂತ. ನಿನ್ನ ಪರವಾಗಿ ಯಾರು ಬಂದಿಲ್ವಾ ಸರ್? ಅದು ಶಿಂಬಳಿನಾಗ ನೀನು ಇವನ್ನ ಕರ್ಕೊಂಬ. ಇಲ್ಲ ಸರ್, ನಾನು ಇವನು ಕರ್ಕೊಂಬಂದಿಲ್ಲ. ನೀ ಹಿಮಾಲ್ ಬಾಬು, ನಿನ್ನ ಯಾವನಲ್ಲಿ ಇಲ್ಲಿ ಕರೆದದ್ದು ಜಗಳಕ್ಕಂದ್ರೆ ಹಂಗೆ ಎದ್ದು ಬಂದುಬಿಡ್ತಿದ್ದೆ ಅಲ್ಲೇ. ನಡೆ ಕಡೆ. ಸರ್ ಮುಕ್ಕಳಿಗೆ ಯಾರು ಬಡಿ ಅಂತಿಲ್ಲ ಸರ್. ಅದಕ್ಕೆ ಇವನೇನು ಸರ್ ಚೈನ್ ಹಿಡ್ಕೊಂಬಂದನ. ಚೈನ್ಗಿನ್ ತಗೊಂಡು ಮುಕ್ಕಳಿಗೆ ಬಡಿಬೇಡ ಅಂತೇಳಿ ಸರ್. ಮೊದಲೇ ನಮ್ಮ ಮುಕ್ಕಳಿ ಎಲ್ಲಂದ್ರೆ ಇಲ್ಲಿ ತಿಕ್ಕಾಡಿ ತೆಳಗಾಗ್ಯದ. ಆದರೆ ಹಿಮಾಲ್ ಬಾಬು ದುಃಖದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಅವನಿಗೆ ಯಾವುದೋ ಒಂದು ಹುಡುಗಿ ನೋಡಿ ಕರೆದಂಗಾಯ್ತು. ಹಂಗೆ ಜಾರು ಬಿದ್ದ. ಸುಂದ್ರಿ ಚಂದ್ರ, ಇಬ್ರು ಹಿಮಾಲ್ ತಿಂತೀವಿ. ನಾವು ಮಾಡಿರುವ ಈ ವಿಡಿಯೋ ನಿಮ್ಮ ನಗುವಿಗಾಗಿ, ನಿಮ್ಮ ಮನವನ್ನು ತಣಿಸಲಾಗಿ. ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ಹಾಗೂ ಫಾಲೋ ನಮ್ಮ ಮುಂದಿನ ವಿಡಿಯೋಗಾಗಿ.